ಸರ್ ಅದು ನಮಗೆ ಇಲ್ಲಿ ಜಮೀನು ಲೆವೆಲಿಂಗ್ ಮಾಡ್ತಾ ಇರ್ತಾರೆ. ಕೃಷ್ಣ ಅಂತ ಅಂದ್ಬಿಟ್ಟು ರಾಮದಾಸ್ ಮೇಷ್ಟ್ರು ಅವರ ಮಗ ಅವರು, ಕೃಷ್ಣಣ್ಣ ಅಂತ. ಅವರು ನಮಗೆ ಹೇಳ್ತಾರೆ, ಹಿಂಗೆ ಜಮೀನಲ್ಲಿ ಕಲ್ಲೆಲ್ಲ ಎದ್ದಿದೆ, ನೋಡಿ ನಿಮ್ಗೆ ಏನಾದ್ರು ಯೂಸ್ ಆಗೋದಾದರೆ ನೋಡಿ ಅಂತ ಹೇಳ್ತಾರೆ. ಅವಾಗ ಹೇಳಿದಾಗ ನಾವು ಬಂದು ನೋಡಿದಾಗ ಸ್ವಲ್ಪ ಕಲ್ಲು ಬರ್ತಾ ಇರ್ತವೆ. ಆಗ ದೊಡ್ಡದೊಂದು ಬಂಡೆ ಬಂದುಬಿಡುತ್ತೆ. ಆ ಬಂಡೆನೇ ತೆಗಿಯೋಕ್ಕಾಗಿರಲ್ಲ, ಇಟಾಚಿ ತಂದು ನಾವು 3 ಭಾಗ ಮಾಡಿ ತೆಗೆದಿರ್ತೀವಿ. ತೆಗೆದಿದ್ದಾಗ ನಮಗೆ ಸುರೇಂದ್ರ ವಿಶ್ವಕರ್ಮನವರು ಅವರು ಅವಾಗವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ನಮ್ಮ ಗುರುಗಳವರು. ಮತ್ತು ಮಾನಯ್ಯ ಬಡಿಗೇರ್ ಅಂತ ಅವರು ಸೇರಿ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ರಾಮನ ಅಯೋಧ್ಯೆಗೆ ಕಲ್ಲು ಸೆಲೆಕ್ಟ್ ಮಾಡೋಕ್ಕೆ ಎಲ್ಲ ಕಡೆಯಿಂದನೂ ಮಾಡ್ತಾಯಿದ್ದಾರೆ, ನಿಮ್ಮದು ಒಂದು ಕಲ್ಲು ಕಳಿಸ್ಕೊಡಿ, ನೋಡಿ ಆ ಸೈಜ್ಗೆ ಇದೆಯಾ, ಚೆನ್ನಾಗಿರಬೇಕು, ಕ್ವಾಲಿಟಿ ಇರಬೇಕು ಅಂತ ಹೇಳ್ತಾರೆ. ನಾವು ಅದನ್ನು ನೋಡಿ ಬನ್ನಿ ಸರ್, ಹಿಂಗೆ ತೆಗೆದಿದ್ದೀವಿ ಅಂತ ಹೇಳಿದಾಗ, ಹಿಂಗೆಲ್ಲ ಮಾಡಿದ್ದೀವಿ ಸರ್, ಹಿಂಗೆ ಅಂತ ಹೇಳಿದಾಗ ಅವರು ಬಂದು ನೋಡ್ತಾರೆ. ಒಳ್ಳೆ ಕಲ್ಲನ್ನೇ ತೆಗೆದಿಟ್ಟಿದ್ದೀರಾ ಶ್ರೀನಿವಾಸ್ ಅಂತೇಳಿ ಗೋಪಾಲ್ಜಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಸರಿ ಆಯಿತು, ಸೆಲೆಕ್ಟ್ ಮಾಡಿ, ನಿಮಗೆ ಓಕೆ ಅನ್ನೋದಾದರೆ ಸೆಲೆಕ್ಟ್ ಮಾಡಿ ಅಂತೇಳಿ ವೀಡಿಯೋ ಕಾಲ್ ಮುಖಾಂತರ ಮಾತಾಡಿದಾಗ ಇದನ್ನು ನಾವು ಹೇಳ್ದಂಗೆ ಮಾಡಿಕೊಡ್ಬೇಕು ಅಂತ ನಮ್ಮ ಸುರೇಂದ್ರ ವಿಶ್ವಕರ್ಮ ಅವರು ಹೇಳ್ತಾರೆ. ಹೇಳಿದಾಗ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾವು ನೀಟಾಗಿ ಬಾಕ್ಸ್ ಥರ ಮಾಡಿ ಕಳಿಸಿರ್ತೀವಿ. ನಮಗೆ ಕೆಲವೊಂದು ಕಲ್ಲುಗಳೆಲ್ಲ 1 ದಿನ 2 ದಿನ ಅಷ್ಟೇ ಕೆಲಸ ಮಾಡೋದಾದರೆ, ಇದಕ್ಕೆ 1 ವಾರದಿಂದ 10 ದಿನ ನಮಗೆ ಕೆಲಸ ಹಿಡಿದ್ಬಿಡುತ್ತೆ. ಹಂಗಾಗಿ ಅವ್ರು ಹೇಳ್ದಂಗೆ ನಾವು 2 ಕಲ್ಲನ್ನ ಕಳಿಸಿರ್ತೀವಿ, ಸೀತೆ ಮತ್ತು ರಾಮಂದು 9 ಅಡಿ 8 ಇಂಚ್ ಹೈಟ್ ಕಳಿಸಿರ್ತೀವಿ. ಮತ್ತು ಸೀತೆದು 7 ಅಡಿ 7.5 ಅಡಿ ಅಷ್ಟು ಉದ್ದದ್ದು ಕಲ್ಲು ಕಳಿಸಿರ್ತೀವಿ. ಒಂದೇ ಸರಿಗೆ 2 ಕಲ್ಲು ಕಳಿಸಿದ್ದೀವಿ. 17ರಿಂದ 17.5 ಟನ್ ಬಂದಿರುತ್ತೆ. ಮತ್ತು ಅದನ್ನು ನೋಡಿ ಗುರುಗಳು ಬರ್ತಾರೆ. ಗುರುಗಳು ಬಂದು ಅಯೋಧ್ಯೆಯಿಂದ ಅವರು ನೇಮ್ ನಮ್ಗೆ ಗೊತ್ತಿಲ್ಲ, ಬಂದು ಎಲ್ಲಿಂದಪ್ಪ ಕಲ್ಲು ತೆಗೆದಿದ್ದು ಏನು ಅಂತ ಹೇಳ್ತಾರೆ. ಅವ್ರು ಬಂದು ಮಾರ್ಕ್ ಮಾಡಿ ನಮಗೆ ಈ ಜಾಗದ್ದು ನಮಗೆ ಮಣ್ಣು ಬೇಕು ಅಂತೇಳಿ ಒಂದು ಪ್ಯಾಕೆಟಲ್ಲಿ ಮಣ್ಣು ತೊಗೊಂಡೋಗ್ತಾರೆ. ತೊಗೊಂಡೋಗಿ ಒಳ್ಳೇದಾಗಲಿ ಅಪ್ಪ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಮತ್ತೆ ಇನ್ನು 3 ಕಲ್ಲು ಕಳಿಸಿ ಅಂತ ಹೇಳ್ತಾರೆ. ಲಕ್ಷ್ಮಣ ಮತ್ತು ಭರತ, ಶತ್ರುಘ್ನ 3 ಕಲ್ಲು ಕಳಿಸಿ ಅಂತ ಹೇಳಿ ಅಲ್ಲೇ ಆದೇಶ ಮಾಡ್ತಾರೆ. ಮಾಡಿದಾಗ ಸರಿ ಯಾವುದು ಬೇಕು ಅಂತ ಅವ್ರನ್ನೇ ಸೆಲೆಕ್ಟ್ ಮಾಡೋಕ್ಕೆ ಕೊಟ್ಟು ಅವರೇ 3 ಕಲ್ಲನ್ನ ಸೆಲೆಕ್ಟ್ ಮಾಡ್ತಾರೆ. 3 ಕಲ್ಲನ್ನ ನಮಗೆ ಒಂದು 15 ದಿನ 20 ದಿನ ನಮಗೆ ಟೈಮ್ ತೊಗೊಬಿಡುತ್ತೆ ರೆಡಿ ಮಾಡೋಕ್ಕೆ. ಅದಾದಮೇಲೆ ಫಸ್ಟ್ ಕಳಿಸಿದ ಮೇಲೆ 1 ತಿಂಗಳು ಬಿಟ್ಟು ಮತ್ತೆ 3 ಕಲ್ಲು ಕಳಿಸ್ತೀವಿ. ಅದು ಒಂದು 19 ಟನ್ ತನಕ ಬಂದಿರುತ್ತೆ, 19 ಟನ್ ಚಿಲ್ಲರೆ ತನಕ ಬಂದಿರುತ್ತೆ. ಅದಾದಮೇಲೆ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಗುರುಗಳ ಇನ್ಯಾವುದಾದ್ರೂ ಬೇಕು ಅಂದ್ರೆ, ನೋಡಪ್ಪ ನಿಮ್ಮದು ಕಲ್ಲು ಸೆಲೆಕ್ಟ್ ಆದರೆ ಇನ್ನೂ ಎಲ್ಲ ಹಲವಾರು ವಿಗ್ರಹಗಳಿಗೆ ನಿಮ್ಮ ಈ ಕ್ವಾಲಿಟಿ ಕಲ್ಲೇ ನಮಗೆ ಬೇಕು ಅನ್ನೋ ಇದನ್ನು ಹೇಳ್ತಾರೆ. ಅದರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಅಯೋಧ್ಯೆಗೆ ನಮ್ಮ ಶ್ರೀರಾಮನಿಗೆ ಹೋಗಿ ಸೇರಿದೆ ನಾವು ಮಾಡಿದ್ದು ಅಂತ ಹೇಳಿದ್ರೆ ತುಂಬ ಖುಷಿ ಪಡ್ತೀವಿ ಸರ್. ಹೆಮ್ಮೆ ಅನಿಸುತ್ತೆ ನಮಗೆ.